ಇದ್ರೂ ಇಟ್ಸ್ ಅ ಗುಡ್ ಥಿಂಗ್ ಯೂಸ್ ಮಾಡ್ಲಿಕ್ಕೆ. ಬಟ್ ನನಗೆ ಜಾಸ್ತಿ ನನ್ನ ಫೇಸ್ ಈಗ ಸೆನ್ಸಿಟಿವ್ ಆಗೋದ್ರಿಂದ ಐ ಆಮ್ ನಾಟ್ ಗೋನ ಯೂಸ್ ಇಟ್ ಮಚ್. ಇಷ್ಟೇ ಅಮೌಂಟಲ್ಲಿ ಯೂಸ್ ಮಾಡ್ತೀನಿ ನಾನು, ಸೊ ಜಾಸ್ತಿ ಖರ್ಚು ಆಯ್ತಲ್ಲ. ಬಟ್ ಇದು ಫುಲ್ ಖಾಲಿ ಹಾಕೋದ್ರೊಳಗೆ ಇನ್ನೂ ಬೇರೆ ಬೇಕಂತ ನಾನು ಇನ್ನೂ 2 ತರಿಸಿದೆ. 170 ರುಪೀಸ್ ಆಯಿತಾ. ಸಿನ್ಸ್ ಇಟ್ ಇಸ್ 1600 ರುಪೀಸಿಗೆ ಬಪ್ಪೋದ್ರಿಂದ ನಾನು ಸ್ವಲ್ಪ ಕಂಡು ಯೂಸ್ ಮಾಡಿದೆ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸುಮಾರು ದಿನ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತಿದ್ದೆ. ನಂಗೆ ಗೊತ್ತಿದ್ದು ನಾನು ಪ್ರತಿ ವಿಡಿಯೋಲ್ಲೂ ಇದನ್ನೇ ಹೇಳ್ತಿದ್ದೆ, ಸುಮಾರು ದಿನ ಆದಮೇಲೆ ಅಂದ್ಕೊಂಡು. ಬಟ್ ಎಂತ ಮಾಡೋದು, ನಾನು ಟ್ರಾವೆಲ್ ಮಾಡೋದು, ಆಚೆಗೆ ಹೋಗ್ಬೋದು ಈಚೆಗೆ ಹೋಗ್ಬೋದು, ಕೆಲಸ ಅದು ಇದು ಟೈಮೇ ಸಿಗ್ತಾ ಇಲ್ಲ. ಸೊ ಇವತ್ತು ಅದಕ್ಕೆ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಈ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ವಿಡಿಯೋ ಮಾಡುವ ಅಂತ ಅನ್ಕೊಂಡ್ಕಿಂತ ಮುಂಚೆ ಆ್ಯಕ್ಚುಲಿ ಸ್ಕಿನ್ ಕೇರ್ ಮಾಡುವ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಾನು ನೆನಪಾಯಿತು, ಓಕೆ ಸ್ಕಿನ್ ಕೇರ್ ಹೆಂಗೂ ಮಾಡ್ತಿದ್ದೆ ಟೈಮ್ ಕೊಟ್ಟು, ಅದ್ರ ಜೊತೆಗೆ ವಿಡಿಯೋ ಸಹ ಮಾಡುವ ಅಂದ್ಕೊಂಡು. ಸೊ 2 in 1 ಅಂತಲ್ಲ ಅಂತ. ದಿಸ್ ಈಸ್ ಗೋಯಿಂಗ್ ಟು ಬಿ ಎನ್ ಆನೆಸ್ಟ್ ಸ್ಕಿನ್ ಕೇರ್ ವಿಡಿಯೋ. ನಾನು ಎಂಥ ಕ್ಯಾಮ್ರಾ ಇಲ್ಲದೆ ಅನ್ಕೊಂತಿದ್ದೆ ಅಲ್ಲ, ಅದನ್ನು ವಿತ್ ಕ್ಯಾಮ್ರಾ ಮಾಡ್ತಿದ್ದೆ ಅಷ್ಟೇ. ಮೇ ಬಿ 2-3 ಪ್ರಾಡಕ್ಟ್ಸ್, ಅದು ಎಲ್ವಿಸ್ ಬ್ಯೂಟಿಯಿಂದ. ಆ ಪ್ರಾಡಕ್ಟ್ ಮಾತ್ರ ನಾನು ಡೈಲಿ ರೂಟೀನಲ್ಲಿ ಯಾವತ್ತೂ ಇರಲಿಲ್ಲ. ಅದು ಬಿಟ್ಟರೆ ಉಳಿದದ್ದು ಎಲ್ಲ ಪ್ರಾಡಕ್ಟ್ಸ್ ನಾನು ತೋರಿಸೋದು ಡೈಲಿ ರೂಟೀನಲ್ಲಿ ಇರುತ್ತೆ. ಸೊ ಅದೆಲ್ಲ ತೋರಿಸ್ತಿದ್ದೆ. ಫಸ್ಟಿಗೆ ನನಗೆ ಪ್ಯಾಕೇಜ್ ತೋರಿಸಿಬಿಡ್ತೆ ಎಲ್ವಿಸ್ ಅವ್ರದ್ದಂತ ಒಂದಂತ. ಇದು ನಂಗೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡೋಕ್ಕೆ ಹೇಳೋದು, ಯೂಟ್ಯೂಬಲ್ಲಿ ಹೇಳಲಿಲ್ಲ. ಬಟ್ ನಂಗೆ ಆ್ಯಕ್ಚುಲಿ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಗಿ ನಾನೇ ತೋರಿಸ್ತಿದ್ದೆ. ಸೊ ಇಷ್ಟೆಲ್ಲ ಕಳ್ಸಿದ್ರೆ ಆಯಿತಾ. ಕೆಲವೊಂದು ಫ್ರಿಜ್ಜಲ್ಲಿತ್ತು, 2 ಫ್ರಿಜ್ಜಲ್ಲಿತ್ತು ಕಾಣಿ. ಇದು ಎಲ್ವಿಸ್ ಬ್ಯೂಟಿದು ಐಸ್ ರೋಲರ್, ತುಂಬ ಒಳ್ಳೆಯಿತ್ತು. ಬಟ್ ನಾನು ಇದನ್ನು ಯೂಸ್ ಮಾಡ್ಕೊಂತ ಅಂದ್ಕೊಂಡೆ. ಬಟ್ ಇದೆಂತ ಮಾಡುತ್ತೆ ಅಂದರೆ ಐಸ್ ನಾವು ಅದಕ್ಕಿಂತ ಮುಂಚೆ ಓಪನ್ ಮಾಡಿ ತೋರಿಸ್ತಾ ಇದ್ದ ಚಂದ ಇತ್ತಲ್ಲ ಕಾಮ್ಕೆ. ಇದು ನಾನು ಕುಕುಂಬರ್ ಹಾಕಿ ನೀರು ಹಾಕಿ ಯೂಸ್ ಮಾಡೋದು. ಆ್ಯಕ್ಚುಲಿ ಆ ವಿಡಿಯೋಗೆ ನಂಗೆ ತೋರಿಸ್ಕಿದಿತ್ತು. ಆ ಟೈಮಲ್ಲಿ ಅದು ಇದಾಗಿರಲಿಲ್ಲ. ಸೊ ಐ ಜಸ್ಟ್ ಕೆಪ್ಟ್ ಇಟ್ ಲೈಕ್ ದ್ಯಾಟ್. ಇದನ್ನು ಈ ಥರ ಮಾಡಿ ಯೂಸ್ ಮಾಡ್ಲಿಕ್ಕೆ ನಂಗೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೆದರಿಕೆ ಆಯ್ತಿತ್ತು. ಬಿಕಾಸ್ ಎಂತಕ್ಕಂತಂದರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಇದನ್ನು ಯೂಸ್ ಮಾಡಿದ್ರೆ ಇಟ್ಸ್ ಗುಡ್ ಫಾರ್ ದೆಮ್. ಬಿಕಾಸ್ ಅದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಸೀಬಮ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡುತ್ತೆ. ನಾನು ಚಿಕ್ಕೋಳಿ ಪತಿಗೆ ಎಂತ ಹೇಳ್ತಿದ್ದೆ ಅಂದರೆ, ಅಪ್ಪ ಇಷ್ಟು ನನ್ನ ಮುಖದಲ್ಲಿ ಆಯಿಲ್ ಇತ್ತಂದರೆ ಇದನ್ನಲ್ಲಿ ಹಪ್ಪಳ ಮಾಡ್ಲಕ್ಕಂತ, ಅಷ್ಟು ಆಯಿಲಿ ಫೇಸ್ ಇದ್ದಿತ್ತು. ಮತ್ತೆ ಇಂಥೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋಕೆ ಶುರು ಮಾಡಿದೆ. ಆಯಿಲ್ ಕಂಟ್ರೋಲ್ ಜೊತೆಗೆ ಆಯಿಲೇ ಪ್ರೊಡ್ಯೂಸ್ ಆಗೋದು ನಿಂತುಬಿಟ್ಟಿದೆ ಅನ್ಸುತ್ತೆ. ಸೊ ಇದು ಆಯಿಲಿ ಫೇಸ್ ಅವ್ರಿಗೆ ಆರ್ ಕಾಂಬಿನೇಷನ್ ಸ್ಕಿನ್ ಇದ್ದವ್ರಿಗೂ ಯೂಸ್ ಜಾಸ್ತಿ ಮಾಡ್ಲಕ್ಕೆ. ಬಟ್ ಪಫಿನೆಸ್ ಇದ್ರೂ ಇಟ್ಸ್ ಅ ಗುಡ್ ಥಿಂಗ್ ಯೂಸ್ ಮಾಡ್ಲಕ್ಕೆ. ಬಟ್ ನನಗೆ ಜಾಸ್ತಿ ನನ್ನ ಫೇಸ್ ಈಗ ಸೆನ್ಸಿಟಿವ್ ಆಗೋದ್ರಿಂದ ಐ ಆಮ್ ನಾಟ್ ಗೋನ ಯೂಸ್ ಇಟ್ ಮಚ್, ಓನ್ಲಿ ಅ ಬೆಟ್. ಜಸ್ಟ್ ಫುಲ್ ಬಿತ್ತಿಲ್ಲಿ ಕೆಳಗೆ ಎಂತಾದರೂ ಇಟ್ಕೊಂಡು ಮಾಡ್ಲಕ್ಕಾಯ್ತಾ ನೀವು. ಐ ಆಮ್ ಓನ್ಲಿ ಗೋನ ಯೂಸ್ ಇಟ್ ದಿಸ್ ಮಚ್. ಈ ಪ್ರಾಡಕ್ಟ್ ನಂಗೆ ಇಷ್ಟ ಆಯಿತು, ಬಟ್ ನನ್ನ ಸ್ಕಿನ್ನಿಗೆ ಐಡಿಯಲ್ ಇಲ್ಲ. ಸೊ ಐ ಆಮ್ ಸ್ಕಿಪ್ಪಿಂಗ್ ದಿಸ್ ಒನ್. ಬಟ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ತುಂಬ ಚೆಂದ ಐತೆ. ಇಲ್ಲಿತ್ತಲ್ಲ, ಇಲ್ಲಿಂದ ನೀವು ಫಿಲ್ ಮಾಡ್ಲಕ್ಕೆ ಎಂತ ಬೇಕಿದ್ರು. ಸೊ ಅದು ಆ ಶೇಪ್ ತಕ್ಕಂತ, ಈ ಶೇಪ್ ತಕ್ಕಂತ ಒಂಥರ ಚೆಂದ ಇತ್ತು. ಅವ್ರು ನಿಮ್ಮ ಹತ್ರ ಇದಿಲ್ಲ, ಅವ್ರು ನಾರ್ಮಲ್ ಐಸ್ ಕ್ಯೂಬ್ ನನ್ನ ಹತ್ರ ಇತ್ತಂತಂದರೆ ಅದರಲ್ಲೇ ನೀವು ಇದು ಎಂತ ಕುಕುಂಬರ್ ಹಾಕ್ಲಕ್ಕೆ ಆರ್ ಲೆಮನ್ ಜ್ಯೂಸ್ ಹಾಕ್ಲಕ್ಕೆ, ರೋಸ್ ವಾಟರ್, ಆಲೋವೆರಾ, ಕೋಕೋನಟ್ ಮಿಲ್ಕ್, ಗ್ರೀನ್ ಟೀ ಇದನ್ನೆಲ್ಲ ಒಂದೊಂದಕ್ಕೆ ಯೂಸ್ ಆಗ್ತಾಯ್ತಾ. ಫೇಶಿಯಲ್ ಐಸ್ ರೋಲರ್ ಇದನ್ನು ನಾನು ಟ್ರೈ ಮಾಡುವ ಅಂತ ಅಂದ್ಕೊಂಡು, ಇದು ಮತ್ತು ಇನ್ನೊಂದು ಪ್ರಾಡಕ್ಟ್ ಐತಿ. ಈ ಥರ ನಾನು ಫ್ಯಾನ್ಸಿ ಟೂಲೆಲ್ಲ ಜಾಸ್ತಿ ಯೂಸ್ ಮಾಡಿ ನಂಗೆ ಗೊತ್ತೇ ಇಲ್ಲ. ನಾನು ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡುವವಳು ಅಲ್ಲ. ಬಟ್ ಅವ್ರು ಕೊಟ್ಟೋದ್ರಿಂದ ಐ ವಾಂಟೆಡ್ ಟು ಟ್ರೈ ಮಾಡಿ ವಿಡಿಯೋ ಆಲ್ರೆಡಿ ಮಾಡಿ ಆಯಿತು. ಸೊ ಐ ಲೈಕ್ ಡೆಟ್. ಇದೆಂತ ಮಾಡುತ್ತೆ ಅಂತಂದರೆ ಸೈನ್ಸ್ ಆಫ್ ಏಜಿಂಗ್ ಕಮ್ಮಿ ಮಾಡುತ್ತಂದ್ರೆ, ಬಿಕಾಸ್ ಇದರಲ್ಲಿ ಫೇಸ್ ಲಿಫ್ಟ್ ಮಾಡುತ್ತಲ್ಲ ಸ್ವಲ್ಪ, ಎಲಿಮಿನೇಟ್ ಡಾರ್ಕ್ ಸರ್ಕಲ್ಸ್, ರೆಡ್ಯೂಸ್ ಪಫಿನೆಸ್, ಇದೆಲ್ಲ ಯೂಸ್ ಇತ್ತಬ್ರ. ಇದನ್ನು ಹೀಟ್, ಕೋಲ್ಡ್ ಆರ್ ಎಂತ ನಾರ್ಮಲ್ ಮಸಾಜಿಗೆ ಯೂಸ್ ಮಾಡ್ಲಿಕ್ಕಿದೆ. ಇದನ್ನು ನಾನು ಅದಕ್ಕೆ ಫ್ರಿಜ್ಜಲ್ಲಿ ಕೋಲ್ಡ್ಗೆ ಇಟ್ಟಿದ್ದಿದೆ ಸ್ವಲ್ಪ ಹೊತ್ತು. ಎಸ್, ಫ್ರಿಜ್ ಇತ್ತು, ಡೋಂಟ್ ವರಿ. ಕಾಣ್ತಿತ್ತಾ ರಸ್ಟಿಕ್ ಕಾರ್ಟ್ ನೀಮ್ ಬೇಸಿಲ್. ಐ ವಾಸ್ ಲುಕಿಂಗ್ ಫಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಯಿತಾ. ಇದು ಆರ್ಗ್ಯಾನಿಕ್ ಕಾನ್ಸಂಟ್ರೇಟ್ ಅಂತ ಇತ್ತು. ಜೆಂಟ್ಲಿ ಮಸಾಜ್ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ಫೇಸ್ ವಾಶ್ ಆನ್ ವೆಟ್ ಫೇಸ್ ರಿನ್ಸ್. ಅದು ನಾರ್ಮಲ್ ಫೇಸ್ ವಾಶ್. ಕ್ಲೆನ್ಸ್ ಮಾಡ್ಕೊಂಡು ಫಸ್ಟ್ ಇದೆಲ್ಲ ನೀವೆಂಥದ್ದು ನಾನೆಂಥದ್ದು ಮಾಡಿದೆ, ಇದು ಮಾಡಿದೆಲ್ಲ ಐಸ್ ರೋಲ್. ಅದಕ್ಕಿಂತ ಮುಂಚೆ ಕ್ಲೆನ್ಸ್ ಮಾಡೋಕ್ಕೆ ಯಾವುದಾದ್ರೂ ನಿಮ್ಮ ಇಷ್ಟದ ಕ್ಲೆನ್ಸಿಂಗ್ ಆರ್ ಫೇಸ್ ವಾಶ್ ತಗೊಂಡು
ನಾನು ಒಳ್ಳೆ ಎಕ್ಸ್ಪರ್ಟ್ ಥರ ಹೇಳ್ತಿದ್ದೆ, ಬಟ್ ಐಮ್ ನಾಟ್ ಅನ್ ಎಕ್ಸ್ಪರ್ಟ್. ನಾನು ಮಾಡೋದು ಹೇಳಿದೆ ಬಿಡಿ. ಓಕೆ, ನಾನು ಇದನ್ನು ತಗೊಂಡು ಕ್ಲೆನ್ಸ್ ಮಾಡಿದೆ, ಸ್ನಾನ ಮಾಡಿ ಬಂದದಷ್ಟೇ. ಕ್ಲೆನ್ಸ್ ಮಾಡಿ ಬೇರ್ ಫೇಸ್ಗಿಂತ ಎಂತಾದರೂ ಮಾಯ್ಶ್ಚರೈಸರು ಅಥವಾ ಆಯಿಲು ಆರ್ ಸೇರಮು ಅಂತಾದರೂ ಯೂಸ್ ಮಾಡಿದ್ರೆ ಗ್ಲೈಡ್ ಆಯ್ತು, ಚೆಂದ ಗ್ಲೈಡ್ ಆಯ್ತು. ಸೊ ನಾರ್ಮಲ್ ಬರೀ ಬೇರ್ ಸ್ಕಿನ್ನಿಗೆ ಯೂಸ್ ಮಾಡೋದಕ್ಕೆ ಅಂತ ಎಂತಾದರೂ ಯೂಸ್ ಮಾಡೋದು ಇಟ್ಸ್ ಅ ಗುಡ್ ಪ್ರಾಕ್ಟೀಸ್. ಆಮೇಲೆ ಕ್ಲೆನ್ಸ್ ಮಾಡಿ ಆಯಿತು. ಫೇಸ್ ವಾಶ್ ಜ್ಯೂಸ್ ಆಫ್ ಪ್ರೀಮಿಯಮ್ ಮಾಯ್ಶ್ಚರೈಸರ್. ನಾನು ನಾರ್ಮಲಿ ಎಲ್ಲ ಹೇಳ್ತಾನೆ ಇರುತ್ತೆ, ಕೆಲವ್ರು ಕೇಳಿದ್ರಿ ಕೂಡ. ಇದು ಯಾವುದು ಪ್ರಾಡಕ್ಟ್ಸ್ ಸ್ಪಾನ್ಸರ್ಡ್ ಅಲ್ಲ, ಎಂಥದ್ದು ಅಲ್ಲ. ಓಕೆ, ಇದಕ್ಕೆ ಎಷ್ಟು ಗೊತ್ತಾ, 1500 1600 ರೇಂಜಲ್ಲಿ ಬತ್ತು. ಫ್ಲಿಪ್ಕಾರ್ಟ್ ಹೆಲ್ತಲ್ಲಿ ಆರ್ಡರ್ ಮಾಡ್ಲಕ್ಕೆ ಅವ್ರಿಗೆ ಅಮೆಝಾನಲ್ಲೂ ಬತ್ತು, ಬಟ್ ಅಮೆಝಾನಲ್ಲಿ ಅಷ್ಟು ನಂಬಕ್ಕಾಗಲ್ಲ, ಅದಕ್ಕೆ ಫ್ಲಿಪ್ಕಾರ್ಟ್ ಹೆಲ್ತಲ್ಲಿ ಆರ್ಡರ್ ಮಾಡ್ತೇನೆ ನಾನು. ಇದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಡರ್ಮಟಾಲಜಿಸ್ಟ್ ಹೇಳೋದು, ಸ್ವಲ್ಪ ಗ್ಲೋಯಿ ಸ್ಕಿನ್ ಬೇಕಿದ್ರೆ ಇದನ್ನು ಯೂಸ್ ಮಾಡಿ ಅಂತ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಗುಡ್ ಫಾರ್ ಕಾಂಬಿನೇಷನ್ ಆ್ಯಂಡ್ ಅಂತ ಹೇಳ್ತಾರೆ ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್ ಅವರಿಗೆ, ರದರ್ ದನ್ ಆಯಿಲಿ ಸ್ಕಿನ್. ಬಿಕಾಸ್ ಇದು ಸ್ವಲ್ಪ ಆಯಿಲಿ ಕಾಣಿಸುತ್ತೆ, ಗ್ಲೋಯಿ ಕಾಣಿಸುತ್ತೆ. ಸುಮಾರೆಲ್ಲ ಯೂಸ್ ಮಾಡಿದೆ ನಾನು, ಕೆಲವು ಎಂಥದ್ದು ಮಾಯ್ಶ್ಚರೈಸರ್ ಎಲ್ಲ. ಐ ಡೆಂಟ್ ಲೈಕ್ ಎನಿಥಿಂಗ್ ದಿಸ್ ಮಚ್. ಇದು ತುಂಬ ಚಂದ ಗ್ಲೈಡ್ ಆಯ್ತಲ್ಗೆ, ಇಷ್ಟು ಚಂದ. ನಾನು ಹೇಳ್ದಂಗೆ ನಂದು ಫೇಸ್ ಡ್ರೈ ಆಯ್ತಲ್ಲ, ಸೊ ನೌ ಇಟ್ ವರ್ಕ್ಸ್ ರಿಯಲಿ ವೆಲ್ ಆನ್ ಮೈ ಸ್ಕಿನ್. ಇಟ್ಸ್ ಗುಡ್. ಓಕೆ, ನಾನು ಲಿಪ್ಪಿಗೆ ಹಾಕೊಂಡಿದ್ದೆ ಎಲ್ಫ್. ಇದನ್ನು ದಿನ ಯೂಸ್ ಮಾಡೋದಂದರೆ ಸ್ನಾನ ಎಲ್ಲ ಆದಮೇಲೆ ಯೂಸ್ ಮಾಡೋಕ್ಕಲ್ಲ, ಇದನ್ನು ನಾನು ಸುಮ್ಮನೆ ವೀಡಿಯೋ ಮಾಡೋಕ್ಕಂತ ಹಾಕಿದ್ದೆ, ಅದನ್ನು ತೋರಿಸಿ ಬಿಡುತ್ತೆ ಆಯಿತಾ, ಮಾಯ್ಶ್ಚರೈಸರ್ ತೋರಿಸೋಕ್ಕಿಂತ ಮುಂಚೆ. ದಿಸ್ ಆಲ್ಸೋ ರಿಯಲಿ ಗುಡ್. ನಂದು ಫಸ್ಟ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಂದರೆ ಲಿಪ್ ಆಯಿಲ್ ಇದೆ. ಒಳ್ಳೆ ಚಂದ ಗ್ಲೈಡ್ ಆಯ್ತು. ಇದು ನಾರ್ಮಲಿ ಆಫೀಸಿಗೆ ಹೋಗ್ತಿದ್ರೆ ಅವ್ರು ಎಂತಾದರೂ ಬೇರೆ ಕೆಲಸ ಇದ್ದರೆ ಅದಕ್ಕೆ ಯೂಸ್ ಮಾಡ್ತೆ. 1500 ರುಪೀಸಿಗೆ ಇದು ಬರ್ತಿದೆ, ರೋಸ್ ಎನ್ವಿ ಈ ಶೇಡ್. ಇದು ಸ್ಕಿನ್ ಕೇರಲ್ಲಿ ಬರ್ತಿಲ್ಲ, ಇದು ಮೇಕಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಐ ಆಮ್ ಶೋಯಿಂಗ್ ಇಟ್ ಯು ಬಿಕಾಸ್ ನಾನು ಹಾಕೊಂಡಿದ್ದೆಲ್ಲ ಅಂತ. ಓಕೆ, ನಾನು ಆ್ಯಕ್ಚುಲ್ ಲಿಪ್ ಬಾಮ್ ಅಂದರೆ ಸ್ನಾನ ಮಾಡಿ ಬಂದು ಲಿಪ್ಪೆಲ್ಲ ಡ್ರೈ ಇದ್ದಾಗ ಅಥವಾ ಮನ್ಕಂಕೋಪತಿಗೆ ಯೂಸ್ ಮಾಡುವಂಥ ಲಿಪ್ ಬಾಮ್ ತೋರಿಸ್ದೆ. ವನಸ್ಪತಿ ಒಂದಲ್ಲ ಎರಡಲ್ಲ 3 ಇತ್ತಾಯ್ತಾ, ರೀಸೆಂಟ್ಲಿ 2 ಎಕ್ಸ್ಟ್ರಾ ಆರ್ಡ್ರ್ ಮಾಡಿದೆ. ಇದಕ್ಕೆ ಎಷ್ಟು 170 ರುಪೀಸ್. ಇದು ಆರ್ಗ್ಯಾನಿಕ್. ನಂಗೆ ಇದು ಇಷ್ಟ, ವಾಟರ್ಮೆಲನ್ ಲಿಪ್ ಬಾಮ್. ಇವ್ರದ್ದು ತುಂಬ ಎಲ್ಲ ಇತ್ತು, ಅದರಲ್ಲಿ ಚಾಕ್ಲೇಟ್ ಆರ್ ಎಂಥದ್ದು ವೆನಿಲ್ಲನ ರಾಸ್ಬೆರಿ ಎಲ್ಲ ಸುಮಾರೆಲ್ಲ ಇತ್ತು. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು, ವಾಟರ್ಮೆಲನ್ ಪರ್ಟಿಕ್ಯುಲರ್ಲಿ. ಯೂಸ್ ಮಾಡಿ ಇಷ್ಟು ಬಂದಿತ್ತು. ಎಷ್ಟು, 1 ವರ್ಷನ 1.5 ವರ್ಷನ ಗೊತ್ತಿಲ್ಲ ನನಗೆ. 1.5 ವರ್ಷ ಆಯ್ತು ಅನ್ಸುತ್ತೆ. ಬಟ್ ಸ್ಟಿಲ್ ಇಷ್ಟು ಇತ್ತು ಅಂದರೆ ಇಷ್ಟೇ ಅಮೌಂಟಲ್ಲಿ ಯೂಸ್ ಮಾಡ್ತೀನಿ ನಾನು. ಸೊ ಜಾಸ್ತಿ ಖರ್ಚು ಆಯ್ತಲ್ಲ. ಬಟ್ ಇದು ಫುಲ್ ಖಾಲಿ ಹಾಕೋದ್ರೊಳಗೆ ಇನ್ನೂ ಬೇರೆ ಬೇಕಂತ ನಾನು ಇನ್ನೂ 2 ತರಿಸಿದೆ. 170 ರುಪೀಸ್ ಆಯಿತಾ. ಸಿನಿಮ್ಯಾಟಿಕಲ್ಲಿ ಇತ್ತು ಅದಕ್ಕೆ. ಕಾಣಿ ಈ ಥರ ಹೊಸ್ತಿಪತಿಗೆ ಈ ಥರ ಕಾಣಿಸುತ್ತೆ. ನಂಗಂತೂ ನಾನು ತುಂಬ ಎಲ್ಲ ಲಿಪ್ ಬಾಮ್ ಯೂಸ್ ಮಾಡಿದೆ. ಹೈ ಎಂಡ್ ಲಿಪ್ ಬಾಮ್ ಯೂಸ್ ಮಾಡಲಿಲ್ಲ, ಎಲ್ಲ ಸ್ವಲ್ಪ ಮೇ ಬಿ ಒಂದಷ್ಟು 500-600 ಒಳಗಿದೆಲ್ಲ ಲಿಪ್ ಬಾಮ್ ಯೂಸ್ ಮಾಡಿದೆ. ಬಟ್ ನಂಗೆ ಅದು ಯಾವುದೂ ಇಷ್ಟ ಇರಲಿಲ್ಲ. ಫುಲ್ ಅಂದರೆ ಅದು ಹಾಕೊಂಡ್ಮೇಲೂ ಫುಲ್ ಲಿಪ್ಸ್ ಎಲ್ಲ ಚಾಪ್ ಫೀಲ್ ಆಗ್ತಿದ್ದೆ. ಬಟ್ ಇದು ಒಂದ್ಸಲ ಯೂಸ್ ಮಾಡಿದ್ಮೇಲೆ ಐ ರಿಯಲಿ ಲವ್ಡ್ ಇಟ್. ಸೊ ಇದೆರಡು ಆರ್ಗ್ಯಾನಿಕ್ ಪ್ರಾಡಕ್ಟ್ ನಂಗೆ ಯಾವತ್ತೂ ಬೇಕು. ಇಟ್ಸ್ ಲೈಕ್ ಎಸೆನ್ಷಿಯಲ್ ಅಂತ ಹೇಳಕ್ಕೆ. ಅದಾಯಿತು. ಈಗ ಅಗೇನ್ ರೋಲರಿಗೆ ವಾಪಸ್ ಬಪ್ಪ. ರೋಲರ್ ಕೋಲ್ಡ್ ಮಾಡೋದೆಲ್ಲ ಹೋಗಿರುತ್ತೆ ಈಗ. ಸ್ಟಿಲ್ ಇಟ್ ಇಸ್ ಲಿಟ್ಲ್ ಕೋಲ್ಡ್ ಆಯಿತಾ. ಗುಳ್ಳೆ ಎಲ್ಲ ಆಯ್ತು ಮಾರ. ನಾನು ಸ್ಕಿನ್ ಕೇರ್ ಮಾಡ್ಕ ನೀರು ಸಹ ಕುಡಿ. ಡಾಕ್ಟ್ರ್ 4 ಲೀಟ್ರ್ ಕುಡಿ ಅಂದಿದ್ರು. 4 ಲೀಟ್ರ್ ಅಂತ ನಾನು ಬಾವಿ ಅಂದ್ಕೊಂಡು 3 ಲೀಟ್ರ್ ಅಟ್ಲೀಸ್ಟ್ ಕುಡು ಅಂತ ಕುಡಿತಿದ್ದೆ. ಈ ಬಾಟಲ್ ಹೌಸ್ ಆಫ್ ಕ್ವರ್ಕ್ ನಿದ್ದೆ ಸರಿ ಅದಿದ್ದೆಲ್ಲ ಮಾಡಿದ್ರೆ ಡಾರ್ಕ್ ಸರ್ಕಲ್ಸ್ ಅದೆಲ್ಲ ಜಾಸ್ತಿ ಆಯ್ತು. ಆ್ಯಂಡ್ ದಿಸ್ ಇಸ್ ಗುಡ್ ಫಾರ್ ದ್ಯಾಟ್ ಇಟ್ ಸೀಮ್ಸ್. ನಾನು ಅಂದ್ಕೊಂಡೆ ವೀಡಿಯೋ ತುಂಬ ಚಿಕ್ಕದಾಗ್ಬೋದು ಅಂತ. ಬಟ್ ಮಾತಾಡಿ ವೀಡಿಯೋ ಎಲ್ಲಿವರೆಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸುಮಾರು ಹೊತ್ತು ಈಗ ವೀಡಿಯೋ 10 ನಿಮಿಷದೊಳಗೆ ಮಾಡೋಕ್ಕೆ ಟ್ರೈ ಮಾಡ್ತಾಯ್ತಾ. ಈ ಥರ ಅಪ್ವರ್ಡ್ಸ್. ನಾನೇ ಸೆಕೆಂಡ್ ಟೈಮ್ ಯೂಸ್ ಮಾಡೋದು ಇದು. ಬಟ್ ಐ ಸಿ ಮೈ ಸೆಲ್ಫ್ ಯೂಸಿಂಗ್ ಇಟ್ ಲಾಂಗ್. ಸಿ, ಕ್ಯಾನ್ ಯು ಸಿ ದಿಸ್?
ಎಂತಕ್ಕಂದರೆ ಫೇಸ್ ಲಿಫ್ಟ್ ಮಾಡುತ್ತೆ ಅದು, ಆ್ಯಂಟಿ ಏಜಿಂಗ್ ಥರ ವರ್ಕ್ ಅಂತಂದರೆ ಅದಕ್ಕೆ ಈ ಥರ. ಇವನ್ ಕೋಲ್ಡ್ ಮಾಡ್ಕೊಂಡಿದ್ರು ಸಹ ಅದು ಆಲ್ರೆಡಿ ಸ್ಟೇನ್ಲೆಸ್ ಸ್ಟೀಲ್ ಆಗೋದ್ರಿಂದ ಕೋಲ್ಡೇ ಇರುತ್ತೆ ಅದು, ಹಂಗೆ ಇಟ್ರು ಫಸ್ಟೇ ಕ್ಲೀನ್ ಮಾಡ್ಕೊಂಡು ಗೊತ್ತಾ, ಮತ್ತೆಲ್ಲೆಲ್ಲ ಧೂಳೆಲ್ಲ ಇದ್ರೆ ಮುಖಕ್ಕೆ ಕಂಟತ್ ಮತ್ತು 1-2 ಮಿನಿಟ್ಸ್ ಯೂಸ್ ಮಾಡಿದ್ರೆ ಮ್ಯಾಕ್ಸ್, ಆ್ಯಂಡ್ ವೀಕ್ಲಿ 3-4 ಟೈಮ್ಸ್ ಸಾಕಂಬ್ರೆ, ಜಾಸ್ತಿ ಎಲ್ಲ ಯೂಸ್ ಮಾಡಿ ಸ್ಕಿನ್ ಸ್ಟಿಮ್ಯುಲೇಷನ್ ಜಾಸ್ತಿ ಹಾಕೋದು ಬೇಡ ಅಂತ. ಕೆಲವೊಂದು ವರ್ಡ್ ಹೇಳ್ತಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ಐ ಆಮ್ ನಾಟ್ ಅ ಸ್ಕಿನ್ ಕೇರ್ ಗರ್ಲ್ ಬಟ್ ಐ ಆಮ್ ಫೋರ್ಸ್ ಟು ಡೂ ಇಟ್ ನಾವು, ಬಿಕಾಸ್ ಸ್ಕಿನ್ ಕೇರ್ ಮಾಡಿದರೆ ನಾವೇ ಕೇರ್ ಮಾಡಿದರೆ ಮತ್ತೆ ಯಾರು ನಮ್ಮ ಸ್ಕಿನ್ ಕೇರ್ ಮಾಡ್ತಾರೆ, ನಾವೇ ಮಾಡ್ಕ. ಆಮೇಲೆ ಈಗ ತೋರಿಸೋದು ನನ್ನ ಪ್ರಾಡಕ್ಟ್, ಇಟ್ ಇಸ್ ನನಗೆ ಫ್ಯಾಸಿನೇಟ್ ಮಾಡಿದೆ ಇದು. ಎಲ್ಲೋಯ್ತಪ್ಪ, ಇಲ್ಲ ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗ್ತಾಯ್ತಾ. ಎಲೆಕ್ಟ್ರಿಕ್ ಫೇಸ್ ಮಸಾಜರ್. ಐ ನೆವರ್ ಥಾಟ್ ಐ ವುಡ್ ಯೂಸ್ ದಿಸ್ ಬಿಕಾಸ್ ನಾನು ಇದಕ್ಕೆಲ್ಲ ದುಡ್ಡು ಹಾಕ್ಕೊಳ್ಳಲ್ಲ, ನಾರ್ಮಲ್ ಬೇಕಿದ್ದಕ್ಕೂ ಕಂಡು ದುಡ್ಡು ಖರ್ಚು ಮಾಡುತ್ತೆ. ಬಟ್ ಡ್ರೆಸ್ ಎಲ್ಲ ಅಂತಂದರೆ ಆಯಿತಾ, ಬಟ್ ಇದಕ್ಕೆಲ್ಲ ಎಂತಕ್ಕೆ ಅಂತ ಅನ್ಕೊಂಬೋದು. ಸಿ ಇಟ್ ಲುಕ್ಸ್ ಲೈಕ್ ದಿಸ್ ಆಯಿತಾ. ಸೊ ಇದನ್ನು ಈ ಥರ ತೆಗೆದ್ರೆ ನಂಗೆ ಒಂಥರ ಖುಷಿ ಆಗ್ತಿದೆಲ್ಲ ಯೂಸ್ ಮಾಡೋಕ್ಕೆ. ಕ್ಲೀನ್ ಮಾಡ್ಕೊಂತೆ, ಮೊನ್ನೆ ಯೂಸ್ ಮಾಡಿದ್ದೆ. ಸಿ ಇದು ಈ ಥರ ಕಾಣಿಸುತ್ತೆ ಆಯಿತಾ, ವೆರಿ ಕ್ಯೂಟ್, ಒಂಥರ ಕ್ಯೂಟ್ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್, ಒಂಥರ ಏನೋ ಒಂಥರ ಚಂದ ಇತ್ತು ಕಾಮ್ಗೆ ಇದು. ಇದರಲ್ಲಿ ವಿ ಹ್ಯಾವ್ ಆನ್ ಆಫ್ ಓಪನ್ ಮಾಡೋಕ್ಕೆ ಎಂತಾದರೂ ಕೆಲಸ ಇದ್ರೆ ಓಪನ್ ಮಾಡ್ಲಕ್ಕೆ ಇದೆ ಅಂತಕ್ಕೆಲ್ಲ ಮಾಡ್ತಾ ಇದನ್ನು ಹಾಗೆ ಎಂತ ಮಾಡೋದು ಹೇಳಿ. ಡೀಪ್ ಕ್ಲೀನಿಂಗ್, ಸ್ಕಿನ್ ರಿಜುವಿನೇಷನ್ ಆ್ಯಂಡ್ ಬ್ರೈಟ್ನಿಂಗ್, ಇಂಪ್ರೂವ್ ಆಯಿಲ್ ಪ್ರೊಡಕ್ಷನ್, ಕ್ಲೆನ್ಸ್ ಆ್ಯಂಡ್ ರಿಫೈನ್ ಪೋರ್ಸ್ ಎಲ್ಲ ಇರುತ್ತಲ್ಲ, ಹೊಟ್ಟೆ ಎಲ್ಲ ಇದ್ದರೆ ಗುಡ್ ಫಾರ್ ದ್ಯಾಟ್. ನ್ಯೂಟ್ರಿಷನ್ ಇಂಪೋರ್ಟ್ ಮಾಡುತ್ತಂಬ್ರು. ಇಂಪ್ರೂವ್ ಬ್ಲ್ಯಾಕ್ ಹೆಡ್ಸ್, ರಿಫೈನ್ ಪೋರ್ಸ್, ಬ್ಲ್ಯಾಕ್ ಹೆಡ್ ಅದರೆಲ್ಲ ಯೂಸ್ ಮಾಡ್ಲಕ್ಕಂಬ್ರ. ಇದು ಹಿಂಗೆ ಯೂಸ್ ಮಾಡೋದು, ಹೌದಲ್ಲ, ಹಿಂಗೆ ಯೂಸ್ ಮಾಡೋದು ಇದು. ಓಕೆ, ಕಣ್ಣಿಗೆ ಹಿಂಗೆ ಎಂತದಪ್ಪ, ಐ ಆಮ್ ಸ್ಟಿಲ್ ನ್ಯೂ ಬಿ ಇನ್ ದಿಸ್. ಅದು ಸಹ ಒಂದು 2-3 ಮಿನಿಟ್ಸ್ ಯೂಸ್ ಮಾಡಿದ್ರೆ ಸಾಕಂಬ್ರೆ. ನನಗೆ ಹಿಂಗಿಡಿಕ ಗೊತ್ತಿಲ್ಲ, ಬಟ್ ಇಟ್ ಈಸ್ ವರ್ಕಿಂಗ್ ವೆಲ್ ಫಾರ್ ಮೀ. ಇದು ಒಂಥರ ಫೇಸ್ ಲಿಫ್ಟ್ ಮಾಡೋಕ್ಕೂ ಯೂಸ್ ಮಾಡ್ಲಕ್ಕೆ ಗುಯ್ ಅಂತೈತಿ. ಇದು ಎಲ್ವಿಸ್ ಬ್ಯೂಟಿ ಅವರೇ ನನಗೆ ಪ್ರಾಡಕ್ಟ್ ಕಳಿಸಿ ಕೊಟ್ಟದ್ದು. ಸಿನ್ಸ್ ಐ ಲೈಕ್ ದಿಸ್ ಪ್ರಾಡಕ್ಟ್ ಐ ಆಮ್ ಶೋಯಿಂಗ್ ಇನ್ ದಿಸ್ ರೀಲ್. ಒಂಥರ ಅದು ಹಿಂಗೆ ಮಾಡ್ಕೊಂಬತ್ತಿಗೆ ಖುಷಿ ಆದೈತೆ, ಒಂಥರ ಏನೋ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆದಂಗಿತ್ತು. ನಾವೇ ಮಾಡ್ಕೊಂಬಕ್ಕಿಂತ ಯಾರಾದರೂ ಅಲ್ಲಿ ಕೂತ್ಕೊಂಡು ಮಾಡಿಸಿದ್ರೆ ಒಳ್ಳೆತ್ತು ಅನ್ಸುತ್ತೆ. ಇದೆಲ್ಲ ಆದಮೇಲೆ ನನ್ನೊಂದು ಸನ್ಸ್ಕ್ರೀನ್ ಕೂಡ ತೋರಿಸಿ ಬಿಡುತ್ತೆ. ಈ ಸನ್ಸ್ಕ್ರೀನ್ ಹೆಸರು ಬಯೋಡರ್ಮಾ ಫೋಟೋಡರ್ಮ್ AK ಮ್ಯಾಟ್, ಡೆಫಿನೆಟ್ಲಿ ಕೆಮಿಕಲ್ ಬೇಸ್ಡ್, ಡಾಕ್ಟರ್ ಸಜೆಸ್ಟ್ ಮಾಡೋದು. ಬಯೋಡರ್ಮಾ ಅವ್ರ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್. ನನ್ನ ಹತ್ರ ಇವರದ್ದೇ ಇನ್ನೊಂದು ಮೇಕಪ್ ರಿಮೂವರ್ಸ್ ಆಯಿತು, ಅದಿರಲಿಲ್ಲ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕ್ತೆ ಇಫ್ ಐ ಗೆಟ್ ದ ಲಿಂಕ್. ಇತ್ತು ಡೆಫಿನೆಟ್ಲಿ. ಸೊ ಇದು ಒಂಥರ ಮ್ಯಾಟ್ ಆಯಿತಾ. ನಾನು ಇದು ಆಯಿಲಿ ಕಾಣುತ್ತಲ್ಲ ಸನ್ಸ್ಕ್ರೀನ್, ಇದು ಹಾಕಿ ಅದ್ರ ಮೇಲೆ ಇದು ಹಾಕಿದ್ರೆ ಸ್ವಲ್ಪ ನ್ಯೂಟ್ರಲೈಸ್ ಆಗ್ತು. ತೋರಿಸ್ತೆ ಕಣಿ ಇದು ಹೆಂಗಿತ್ತಂತ. ನಾನೀಗ ಹಾಕ್ತೆ, ಸ್ವಲ್ಪ ಕಾಣ್ತೈತಾ. ಕ್ರೀಮಿ ಟೆಕ್ಸ್ಚರ್, ಇಟ್ಸ್ ಗುಡ್. ಸ್ವಲ್ಪ ಹಾಕ್ತೆ ಸಾಕು. ಮತ್ತು ನಂಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿದ್ದರೆ ನಾನು ಸ್ವಲ್ಪ ಕಮ್ಮಿ ಹಾಕೋದು, ಎಂತಕ್ಕಂದರೆ ಆಫೀಸ್ ಒಳಗೇ ಇರ್ತಲ್ಲ ನಾನು, ಅದಕ್ಕೆ ಸ್ವಲ್ಪ ವೈಟ್ ಕಾಸ್ಟ್ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಂಥದ್ದು ಫೇರ್ ಕಾಣಿಸುತ್ತೆ, ಡೆಫಿನೆಟ್ಲಿ ಫೇರ್ ಕಾಣಿಸುತ್ತೆ. ವಿದೌಟ್ ಎನಿ ಫೌಂಡೇಶನ್ ಕೂಡ ಅಂದರೆ ಹೊಯ್ಲಕ್ಕೆ, ವಿತ್ ಓನ್ಲಿ ದ ಸನ್ಸ್ಕ್ರೀನ್. ಗ್ಲೋ ಬರ್ತಿದ್ರಿಂದ ಮಾತ್ರ, ಅದಕ್ಕೆ ನನಗೆ ಇದಿಷ್ಟ. ಇದಕ್ಕೂ ಏನೋ ಒಂದು 1600 ಏನೋ ಜಾಸ್ತಿ ಖಾಲಿ ಹಾಕೋದು ಬೇಡ ಅಂತ ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದೆ.
ಬೇಗ ಖಾಲಿ ಆಯ್ತು ಬಿಕಾಸ್ ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿ ಅಮೌಂಟೆಲ್ಲ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ. ಹೊರಗೆ ಹೋದರೆ ಸಣ್ಣ ಡ್ಯಾಮೇಜ್ ಆಪ್ಕಿಂತ ಇದನ್ನು ಹಾಕೊಂಡು ಡ್ಯಾಮೇಜ್ ಹಾಕೋದು ಒಳ್ಳೇದಂತಂದಾಗ ಮಾತ್ರ ಇದನ್ನು ಹಾಕಂತೆ, ಬಿಟ್ಟರೆ ಎವ್ರಿ ಟೈಮ್ ಐ ಆಮ್ ನಾಟ್ ಯೂಸಿಂಗ್ ಇಟ್. ಆಲ್ಸೋ ಇನ್ನೊಂದು ಪ್ರಾಡಕ್ಟ್ ತೋರ್ಸೋಕ್ಕಿತ್ತು, ದಿಸ್ ವರ್ಕ್ಸ್ ಆಸ್ ವಂಡರ್ ಫಾರ್ ಮೀ. ಇದು ನೈಟ್ ಯೂಸ್ ಮಾಡ್ತೇನೆ ನಾನು. ದ ಆರ್ಡಿನರಿ ಅಂತ ನಯಾಸಿನಮೈಡ್ 10% ಪ್ಲಸ್ ಜಿಂಕ್ 1%. ನಯಾಸಿನಮೈಡ್ 5% ಸ್ಟಾರ್ಟ್ ಮಾಡ್ಕೊಂತ ಹೇಳ್ತಾರೆ, ಬಟ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಮೇ ಬಿ ಅದರಿಂದ ನನ್ನ ಸ್ಕಿನ್ ಜಾಸ್ತಿ ಡ್ರೈ ಆಗಿರ್ಬೋದೇನೋ, ಮೇ ಬಿ, ಬಟ್ ಸ್ವಲ್ಪ ಆ್ಯಕ್ನೆ ಕಂಟ್ರೋಲ್ ಆಯಿತು. ಆ್ಯಂಡ್ ಇದು ಮೇಲೆಲ್ಲ ನಾನು ರಾತ್ರಿ ಹಾಕಿ ಮಲಗ್ತೆ ಸ್ಪಾಟ್ಸ್ ಎಲ್ಲ ಇದ್ದರೆ. ಸೊ ದಿಸ್ ಇಸ್ ಗುಡ್, ಬಟ್ 2 ಡ್ರಾಪ್ ಯೂಸ್ ಮಾಡೋದು ಇಸ್ ಅ ಗುಡ್ ಪ್ರಾಕ್ಟೀಸ್. ನಾನು ಸ್ವಲ್ಪ ಜಾಸ್ತಿ ಈ ಥರ ಕಾಣಿಸುತ್ತಾ ಈ ಥರ 1-2 ಡ್ರಾಪ್ಸ್ ಯೂಸ್ ಮಾಡಿದ್ರೆ ಜಾಸ್ತಿ. ಬಟ್ ನಾನೆಂತ ಮಾಡಿದೆ, ಮುಖದಲ್ಲಿ ಉಪ್ಪದು ಖಾಲಿ ಅಲ್ಲ ಒಂದೇ ಸಲ ಹೊಯ್ಲಿ ಅಂತ 4 ಡ್ರಾಪನ್ನು ಯೂಸ್ ಮಾಡಿ ಫುಲ್ ಡ್ರೈ ಆಯ್ದಿತ್ತು. ಅದರಿಂದ ಬ್ರೇಕೌಟ್ ಕೂಡ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡುತ್ತೆ ಸ್ವಲ್ಪ ಕಣ್ಕ ಮೇ ಬಿ ಪ್ಯಾಚ್ ಟೆಸ್ಟ್ ಎಲ್ಲ ಮಾಡಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ನನಗೆ ಇಟ್ಸ್ ವರ್ಕಿಂಗ್ ವೆಲ್ ಆನ್ ಮೈ ಫೇಸ್, ಅದಕ್ಕೆ ಅದನ್ನ ಯೂಸ್ ಮಾಡ್ತಿದ್ದೆ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್. ಅಷ್ಟೇ ಸ್ಕಿನ್ ಕೇರ್ ತಲೆ ಯೂಸ್ ಮಾಡಿದಂತ ಅಷ್ಟೇ. ಇವತ್ತಿನ ವಿಡಿಯೋ ನಾರ್ಮಲ್ ಸ್ಕಿನ್ ಕೇರ್ ಎಲ್ಲ ಎಂತಂದು ತೋರಿಸಿದೆ, ಬಟ್ ಇವತ್ತು ಎಡಿಷ್ನಲ್ ಅಂತಂದರೆ ಅದೊಂದು ಐಸ್ ರೋಲರ್ ಮತ್ತು ಈ ಮಸಾಜರ್ ಮತ್ತು ಫೇಸ್ ರೋಲರ್ ಅದು ಈ 3 ಅಡಿಷನ್ ಇವತ್ತು ಟ್ರೈ ಮಾಡುವ ಅಂತ ಅಂದ್ಕೊಂಡು ಈ ಸ್ಕಿನ್ ಕೇರ್ ವಿಡಿಯೋ ಮಾಡುವಂಥ ಐಡಿಯಾ ಬಂತು. ಉಳಿದಿದ್ದು ಆಲ್ ದೀಸ್ ಪ್ರಾಡಕ್ಟ್ಸ್ ಆರ್ ಮೈ ಗೋ ಟು ಪ್ರಾಡಕ್ಟ್ಸ್. ಐ ಆಲ್ವೇಸ್ ಯೂಸ್ ದೀಸ್ ಥಿಂಗ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಆ್ಯಂಡ್ ಮುಂದೆ ಯಾವ ಥರ ವೀಡಿಯೋ ಜೊತೆಗೆ ಬರ್ಕಂತ ಕೂಡ ಕಾಮೆಂಟ್ ಮಾಡಿ. ನಾನು ಆಫೀಸಿಗೆ ಹೊರಡ್ತೆ, ಆಲ್ರೆಡಿ ಲೇಟ್ ಆಯಿತು. ಬಾಯ್.